Good morning, Chivananda. I am Bharti, working as an assistant professor, Dr. S. Gopalraji, Government State College, Anekal. In this session, we are going to discuss about the problems on purchase consideration. So this is session number BU 36 for Bangalore University, and for BNU, it is session 39. Okay. So let us discuss about the problem on purchase consideration. So here, how to calculate the problems on purchase consideration. Actually, there are three methods, as you all know. One is lump sum method. Second one is called as a net asset method, and the third one is called as a net payment method. So here, in case of lump sum method, the PC amount will be given in the problem, and directly we are taking into consideration that amount has a purchase consideration. In that particular cases, there is no necessary to calculate purchase consideration separately. Okay, so ಇಲ್ಲಿ ಮೂರು ಮೆಥಡ್ ಇದೆ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ. ಒಂದು ಲಂಪ್ ಸಮ್ ಮೆಥಡ್, ಎರಡನೇದು ನೆಟ್ ಅಸೆಟ್ ಮೆಥಡ್, ಮೂರನೇದು ನೆಟ್ ಪೇಮೆಂಟ್ ಮೆಥಡ್. ಲಂಪ್ ಸಮ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಅವರೇ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಕೊಟ್ಬಿಟ್ಟಿರ್ತಾರೆ. ಅವಾಗ ಸಪರೇಟ್ ಆಗಿ ನೀವು ಯಾವುದೇ ಒಂದು ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನ ತಗೊಂಡು ಪರ್ಚೇಸ್ ಕನ್ಸಿಡರೇಷನ್ ನ ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಓಕೆ, ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ ಸೊ ನಮ್ಗೆ ಪ್ರಾಬ್ಲಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವುದೇ ಒಂದು ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಕೊಟ್ಟಿರೋದಿಲ್ಲ, ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಅಂತ ಒಂದು ಪ್ರಾಬ್ಲಮ್ಗೆ ನಾವು ನೆಟ್ ಅಸೆಟ್ ಮೆಥಡ್ ನ ಫಾಲೋ ಮಾಡ್ಬೇಕಾಗತ್ತೆ. ನೆಟ್ ಪೇಮೆಂಟ್ ಮೆಥಡ್ ಯಾವಾಗಪ್ಪ ಅಂದ್ರೆ, ಸೊ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾರೆ ಈಕ್ವಿಟಿ ಶೇರ್ಸ್ ಮತ್ತೆ ಕ್ಯಾಶ್ ಅಲ್ಲಿ ಅಥವಾ ಡಿಬೆಂಚರ್ಸ್ ಮುಖಾಂತರ ಅವ್ರ ಅಮೌಂಟ್ ಅನ್ನ ಶೇರ್ ಮಾಡ್ಕೊಳ್ತಾರೆ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಅದನ್ನ ನೋಡಿದಾಗ ನಮ್ಗೆ ಇದನ್ನ ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ ಮಾಡ್ಬೇಕಾಗತ್ತೆ ಕ್ಯಾಲ್ಕುಲೇಷನ್ಸ್ ಪಿಸಿಗೆ ಅಂತ ಅರ್ಥ ಆಗುತ್ತೆ. Okay, so this is the basic information you should know. So there are three methods, as I already told you: lump sum method, net asset method, and net payment method. Okay, in this session, I am going to explain you about how to calculate purchase consideration under net assets method. So net assets method ಅಲ್ಲಿ purchase consideration ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಈ ಪ್ರಾಬ್ಲಮ್ ಅಲ್ಲಿ ತಿಳ್ಕೊಳ್ಳೋಣ. See the problem. A and B were equal partners. Their financial position on 31st March 2010 was as under. Shakti Limited took over the above firm. All assets and liabilities were taken over at book values. Calculate purchase consideration. Capitals: A 60,000, B 70,000, general reserve 30,000, sundry creditors 50,000, outstanding wages 20,000, bills payable 25,000. And the assets are machinery 1,12,500, furniture 37,500, stock 70,000, debtors 30,000, cash 5,000. The total balance sheet is 2,55,000. So 2,55,000. So ಇಲ್ಲಿ ಪ್ರಾಬ್ಲಮ್ ನೋಡಿ, ಎ ಅಂಡ್ ಬಿ ವರ್ ಈಕ್ವಲ್ ಪಾರ್ಟ್ನರ್ಸ್. ಎ ಮತ್ತು ಬಿ ಈಕ್ವಲ್ ಪಾರ್ಟ್ನರ್ಸ್ ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ದ ಫೈನಾನ್ಷಿಯಲ್ ಪೊಸಿಷನ್ ಆನ್ 31st March 2010 ವಾಸ್ ಹ್ಯಾಸ್ ಅಂಡರ್. ಅವರ ಫೈನಾನ್ಷಿಯಲ್ ಪೊಸಿಷನ್ ಡೀಟೇಲ್ಸ್ ನಮ್ಗೆ 31st March 2010 ಇನ್ಫಾರ್ಮೇಶನ್ ಅವರು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಶಕ್ತಿ ಲಿಮಿಟೆಡ್ ಟುಕ್ ಓವರ್ ಅಬೋವ್ ಫಾರ್ಮ್. ಈ ಎ ಅಂಡ್ ಬಿ ಈ ಫಾರ್ಮ್ ನ ಶಕ್ತಿ ಲಿಮಿಟೆಡ್ ತಗೊಳ್ತಾ ಇದೆ. ಆಲ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ವರ್ ಟೇಕನ್ ಓವರ್ ಅಟ್ ಬುಕ್ ವ್ಯಾಲ್ಯೂಸ್. ಸೊ ಎಲ್ಲಾ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನ ಬುಕ್ ವ್ಯಾಲ್ಯೂಸ್ ತಗೊಳ್ತಾರೆ. ಬುಕ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ವಾಟ್ ಎವರ್ ಇಟ್ ಇಸ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ. ಸೊ ದ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಇಸ್ ಕಾಲ್ಡ್ as a book value, and there is another value is called as a adjustment value. So you have to take by seeing the information which is given. So ಅವ್ರು ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆ ಇನ್ಫಾರ್ಮೇಶನ್ ನ ನೋಡ್ಕೊಂಡು ನಾವು ಬುಕ್ ವ್ಯಾಲ್ಯೂನ ಅಥವಾ ಅಗ್ರೀಡ್ ವ್ಯಾಲ್ಯೂನ ಅದನ್ನ ನಾವು ಇಲ್ಲಿ ನೆನ್ಪಿಟ್ಕೊಂಡು ನೋಡ್ಕೋಬೇಕಾಗತ್ತೆ. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಇಲ್ಲಿ ನಮ್ಗೆ ಅಸೆಟ್ಸ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಕೊಟ್ಟಿದ್ದಾರೆ.
ಸೊ ಅಸೆಟ್ಸ್ ಇದೆ, ಲೈಬಿಲಿಟೀಸ್ ಇದೆ. ಈ ಅಸೆಟ್ಸ್ ಮತ್ತೆ ಲೈಬಿಲಿಟೀಸ್ ನ ತಗೊಂಡು ನಾವು ಪರ್ಚೇಸ್ ಕನ್ಸಿಡರೇಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಬೇರೆ ಯಾವುದೇ ಇನ್ಫಾರ್ಮೇಶನ್ ನಮ್ಗೆ ಇಲ್ಲಿ ಇರೋದಿಲ್ಲ. ಸೊ ನಮ್ಗೆ ಅಸೆಟ್ಸ್ ಇದೆ, ಲೈಬಿಲಿಟೀಸ್ ಇದೆ. ಸೊ ವಾಟ್ ಈಸ್ ದ ಪ್ರೊಸೀಜರ್ ಫಾರ್ ಕ್ಯಾಲ್ಕುಲೇಷನ್ ಆಫ್ PC ಅಂಡರ್ net assets method? So we are taking all the assets, from that we are deducting liabilities, then you will get purchase consideration. So ಇಲ್ಲಿ ನಮ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ PC ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಗೆ ಅಸೆಟ್ಸ್ ಇದೆ ಮತ್ತೆ ಲೈಬಿಲಿಟೀಸ್ ಇದೆ. So by seeing that, we have to assume that we have to take it under net asset method. Assets details ಮತ್ತೆ liabilities details ಇದ್ದಾಗ ನಾವು ಇದನ್ನ ನೆಟ್ ಅಸೆಟ್ ಮೆಥಡ್ ಅಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ದೆನ್ ವಾಟ್ ಆರ್ ಆಲ್ ದ ಅಸೆಟ್ಸ್ ವಿ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್ ಮೀನ್ಸ್ ಆಲ್ ದ ಅಸೆಟ್ಸ್ ಲೈಕ್ ಮೆಷಿನರಿ, ಫರ್ನಿಚರ್, ಸ್ಟಾಕ್, ಡೇಟಾ ಅಂಡ್ ಕ್ಯಾಶ್. ಸೊ ಇದೆಲ್ಲ ಅಸೆಟ್ಸ್ ನ ನಾವು ತಗೋಬೇಕು ಅಸೆಟ್ಸ್ ಗೆ. ವಾಟ್ ಆರ್ ಆಲ್ ದ ಲೈಬಿಲಿಟೀಸ್ ವಿ ಹ್ಯಾವ್ ಟು ಟೇಕ್ ಮೀನ್ಸ್ sundry creditors, outstanding wages ಮತ್ತೆ bills payable, and we have to take bills payable. Okay, so this three liabilities we have to take into consideration. We should not take any general reserve, profit and loss account, reserve fund, and A's capital, B's capital. All the information we should not take into consideration. We have to take only the liabilities, liability into consideration. So it is to problem ಬಗ್ಗೆ. ಸೊ ಇಲ್ಲಿ ನಮ್ಗೆ ಅರ್ಥ ಆಗತ್ತೆ ಅಸೆಟ್ಸ್ ಮತ್ತೆ ಲೈಬಿಲಿಟೀಸ್ ಇದೆ ಅಂದ್ರೆ ನಾವು ಇದನ್ನ ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ ಫಾಲೋ ಮಾಡಬೇಕು. ಸೊ ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಸ್ಪೆಸಿಫಿಕ್ ಆಗಿ ಕೊಟ್ಟಿರಲ್ಲ, ಲಂಸಮ್ ಮೆಥಡ್ ಅಲ್ಲಿ ಮಾಡಿ ಅಥವಾ ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ ಮಾಡಿ ಅಥವಾ ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ PC ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲೂ ಸ್ಪೆಸಿಫಿಕ್ ಆಗಿ ಕೊಟ್ಟಿರಲ್ಲ. By seeing the problem itself, you have to analyze under which method you have to calculate purchase consideration. ಪ್ರಾಬ್ಲಮ್ ನೋಡಿನೇ ನೀವು ಅರ್ಥ ಮಾಡ್ಕೋಬೇಕು ಯಾವ ಮೆಥಡ್ ಅಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನ್ ನ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ. Okay, let's see the solution for this. So here calculation of purchase consideration under net assets method. So net assets method ಅಲ್ಲಿ ನಾವು PC ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. So here particulars we have to take agreed value of assets. Agreed value of assets, assets ಅಲ್ಲಿ ಲೈಬಿಲಿಟೀಸ್ ನ ಲೆಸ್ ಮಾಡಿದ್ರೆ ನಮ್ಗೆ ಪರ್ಚೇಸ್ ಕನ್ಸಿಡರೇಷನ್ ಬರುತ್ತೆ ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ. ಎಲ್ಲಾ ಅಸೆಟ್ಸ್ ತಗೋಬೇಕು, ಅದರಲ್ಲಿ ಲೈಬಿಲಿಟೀಸ್ ನ ಲೆಸ್ ಮಾಡಿದ್ರೆ ಸೊ ನಮ್ಗೆ ಪರ್ಚೇಸ್ ಕನ್ಸಿಡರೇಷನ್ ಬರುತ್ತೆ. ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್, ಸೊ ಇಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಆ ವ್ಯಾಲ್ಯೂಸ್ ನ ನಾವಿಲ್ಲಿ ತಗೋಬೇಕು. ಮೆಷಿನರಿ 1,12,500. ಸೊ ಇಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕು, ಆಲ್ ದ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ಆರ್ ಟೇಕನ್ ಓವರ್ ಅಟ್ ಬುಕ್ ವ್ಯಾಲ್ಯೂಸ್. ಬುಕ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಬುಕ್ ವ್ಯಾಲ್ಯೂಸ್ ನಥಿಂಗ್ ಬಟ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ. ಅಕಸ್ಮಾತ್ ನಮ್ಗೆ ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಕೊಟ್ಟು ಇದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಕೊಟ್ಟು ಮೆಷಿನರಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಯಾವಾಗ್ಲೂ ನೆನ್ಪಿಟ್ಕೋಬೇಕು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿದೆ ಆ ವ್ಯಾಲ್ಯೂ ತಗೋಬೇಕು PC ಕ್ಯಾಲ್ಕುಲೇಷನ್ ಮಾಡಕ್ಕೆ, ಬುಕ್ ವ್ಯಾಲ್ಯೂ ಅಲ್ಲ. ಸೊ ಯಾಕೆಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಅವರೇ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ ಬುಕ್ ವ್ಯಾಲ್ಯೂಸ್ ತಗೊಳ್ಳಿ ಅಂತ. ಬುಕ್ ವ್ಯಾಲ್ಯೂಸ್ ತಗೊಳ್ಳಿ ಅಂತ ಕೊಟ್ಟಿರೋದ್ರಿಂದ ನಾವು ಬುಕ್ ವ್ಯಾಲ್ಯೂಸ್ ತಗೊಳ್ತಾ ಇದ್ದೀವಿ. ಅಕಸ್ಮಾತ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇತ್ತು ಅದರಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಯಾವಾಗ್ಲೂ ನಾವು ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ತಗೋಬೇಕು ಪರ್ಚೇಸ್ ಕ್ಯಾಲ್ಕುಲೇಷನ್ PC ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಸೊ machinery 1,12,500, furniture 37,500, stock 70,000, debtors 30,000, cash 5,000. These are all the assets. Okay, so if you add all the assets means you will get 2,55,000. So this is the total value of assets. We considered it as a total agreed value of assets. Total agreed value of assets ಅಂತ ತಗೊಳ್ತೀವಿ 2,55,000 ನ. ಸೊ ಇದರಲ್ಲಿ ಮೈನಸ್ ಲೈಬಿಲಿಟೀಸ್, ಮೈನಸ್ ಅಗ್ರೀಡ್ ವ್ಯಾಲ್ಯೂ ಆಫ್ ಎಕ್ಸ್ಟರ್ನಲ್ ಲೈಬಿಲಿಟೀಸ್ ಅಂತ ಅಲ್ಲಿ ತಗೊಂಡಿದೀವಿ. ಇದರಲ್ಲಿ ಲೈಬಿಲಿಟೀಸ್ ನ ಲೆಸ್ ಮಾಡಬೇಕು. ಸೊ ಯಾವ್ದ್ಯಾವ್ದು ಬರುತ್ತೆ ಅಂದ್ರೆ ಸನ್ಡ್ರಿ ಕ್ರೆಡಿಟರ್ಸ್ 50,000, ಔಟ್ಸ್ಟ್ಯಾಂಡಿಂಗ್ ವೇಜಸ್ 20,000, bills payable 25,000. So as I already told you, we should not take general reserve, reserve fund, profit and loss account, ಅಥವಾ A's capital, B's capital ಅದ್ ಯಾವ್ದು ತಗೋಬಾರ್ದು. ಯಾವ್ದೆಲ್ಲ ಲೈಬಿಲಿಟೀಸ್ ಬರುತ್ತೆ
bills payable ಆಗಿರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗಿರ್ಬೋದು, ಸನ್ರಿ ಕ್ರೆಡಿಟರ್, ಔಟ್ಸ್ಟ್ಯಾಂಡಿಂಗ್ ವೇಜಸ್. ಸೊ ಇದನ್ನ ಮಾತ್ರ ನಾವಿಲ್ಲಿ ತಗೋಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ವಿ ಹ್ಯಾವ್ ಓನ್ಲಿ ಸನ್ರಿ ಕ್ರೆಡಿಟರ್ಸ್, outstanding wages and bills payable. Okay, 50,000, 20, 25,000. Total we have 95,000. So if you deduct this, you will get 1,60,000 as purchase consideration. This is how you have to calculate the PC. ಈ ತರ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ನೀವು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ದಿಸ್ ವಿಲ್ ಬಿ ದ ಫಸ್ಟ್ ಸ್ಟೆಪ್ ಇನ್ ಕ್ಯಾಲ್ಕುಲೇಟಿಂಗ್ for each and every problem. Okay. Okay, let's see another problem. So the problem number 2, Anil and Bhaskar were equal partners. Their financial position on 31st March 2002 was as under: Arjun Limited took over machinery at rupees 1,50,000, furniture 40,000, stock 90,000, debtors 25,000, buildings 2 lakhs. The liabilities were taken over at book values. Calculate the purchase consideration. Here, capital account. So this is the balance sheet. Capital account: Anil 1,25,000, Bhaskar 1,25,000, general reserve 20,000, sundry creditors 30,000, bank overdraft 50,000, loan from Ramesh 1 lakh, machinery 1,20,000, furniture 50,000, stock 1 lakh, debtors 30,000, and buildings 1,50,000. So total is 4,50,000. Total 4,50,000. Okay, so this is the problem which is given. So let's see how what are all the things, main things we have to identify in this. So ಈ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಓದ್ಕೋಬೇಕು. ಓದ್ಕೊಂಡಾಗ ಮೇನ್ ಥಿಂಗ್ಸ್ ನಾವು ಐಡೆಂಟಿಫೈ ಮಾಡ್ಕೋಬೇಕು ಅಂಡ್ ವಿ ಶುಡ್ ಕೀಪ್ ಇನ್ ಮೈಂಡ್. ಓಕೆ, ಅನಿಲ್ ಅಂಡ್ ಭಾಸ್ಕರ್ ವರ್ ಈಕ್ವಲ್ ಪಾರ್ಟ್ನರ್ಸ್. ಅನಿಲ್ ಮತ್ತೆ ಭಾಸ್ಕರ್ ಈಕ್ವಲ್ ಪಾರ್ಟ್ನರ್ಸ್ ಆಗಿರ್ತಾರೆ. Their financial position on 31st March 2012 was as under. So Arjun took over the machinery. So ಇಲ್ಲಿ ಅರ್ಜುನ್ ಎಲ್ಲ ಅಸೆಟ್ಸ್ ತಗೊಳ್ತಾ ಇದ್ದಾನೆ. ಸೊ ಅರ್ಜುನ್ ಲಿಮಿಟೆಡ್. ಸೊ ಮೆಷಿನರಿ ಎಷ್ಟು ವ್ಯಾಲ್ಯೂ ತಗೊಳ್ತಾ ಇದ್ದಾರೆ? 1,50,000ಗೆ, ಫರ್ನಿಚರ್ 40,000ಗೆ, ಸ್ಟಾಕ್ 90,000, debtors 25,000, buildings 2 lakhs, and the liabilities were taken over at the book values. Calculate the purchase consideration. Okay, first we have to identify what are all the assets and what are all the liabilities we should take into consideration. So ನಾವಿಲ್ಲಿ ಐಡೆಂಟಿಫೈ ಮಾಡ್ಕೋಬೇಕು ಯಾವ್ದೆಲ್ಲ ಅಸೆಟ್ಸ್ ಮತ್ತೆ ಯಾವ್ದೆಲ್ಲ ಲಯಬಿಲಿಟೀಸ್. ಸೊ ಇಲ್ಲಿ ಅಸೆಟ್ಸ್ ಆರ್ ಮೆಷಿನರಿ, ಫರ್ನಿಚರ್, ಸ್ಟಾಕ್, ಡೇಟಾಸ್ ಅಂಡ್ ಬಿಲ್ಡಿಂಗ್. ಸೊ ಇದಿಷ್ಟು ಅಸೆಟ್ಸ್ ಆಗುತ್ತೆ. ಲಯಬಿಲಿಟೀಸ್ ಆರ್ ಸನ್ರಿ ಕ್ರೆಡಿಟರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, loan from Ramesh. This is also a liability. Okay, we should not take general reserve, Bhaskar's capital, Anil's capital. You should not take into consideration this two values. Okay, liabilities are sundry creditors, bank overdraft, and loan from Ramesh. So ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನೀವು ತಿಳ್ಕೊಂಡ್ರಿ. ಸೊ ಎಲ್ಲ ಅಸೆಟ್ಸ್ we have to take at the agreed value. Agreed value is nothing but adjustment value. So adjustment ಅಲ್ಲಿ ಏನ್ ವ್ಯಾಲ್ಯೂ ಇರುತ್ತೆ ಅದನ್ನ agreed value ಅಂತ ಕರಿತೀವಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ವ್ಯಾಲ್ಯೂ ಇರುತ್ತೆ that will be considered as a book value. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದನ್ನ ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಸೊ ಎಲ್ಲಾ ಅಸೆಟ್ಸ್ ಬುಕ್ ವ್ಯಾಲ್ಯೂ ತಗೊಳ್ಳಿ ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರು. ಸೊ ಅದರಿಂದ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಅಮೌಂಟ್ ಇರುತ್ತೆ ಆ ಅಮೌಂಟ್ ಅನ್ನ PC ಕ್ಯಾಲ್ಕುಲೇಷನ್ ಮಾಡಕ್ಕೆ ತಗೊಂಡಿದ್ವಿ. But in this problem, what they have given, so they have given adjustment values. So machinery 1,50,000. Actually, in the balance sheet, it is 1,20,000, but it is given in a year 1,50,000. And furniture also 40, 50. Okay, stock also 90, 1 lakh. Debtors 25, 30. Buildings 1,50,000, 2 lakhs. Actually, we should keep in mind, so whatever it is there in the adjustment, that value we have to take into consideration
for the PC calculation. PC calculation ಮಾಡೋದಕ್ಕೆ adjustment ಅಲ್ಲಿ ಏನ್ values ಇರುತ್ತೆ ಆ values ನ ತಗೋಬೇಕು, not the book value. Adjustment ಅಲ್ಲಿ values ಇಲ್ಲ ಅಂತ ಕೊಟ್ಟಾಗ book value ತಗೊಳ್ಳಿ ಅಂತ ಅವರೇ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ರೆ ಅವಾಗ ನಾವು book values ತಗೋಬೇಕು. ಇಲ್ಲ ಅಂದ್ರೆ ಯಾವಾಗ್ಲೂ ಅಷ್ಟೇ ನಾವು adjustment values ನ PC calculation ಮಾಡಕ್ಕೆ ತಗೊಳ್ಬೇಕಾಗತ್ತೆ. And next, the liabilities were taken over at book value. So liabilities book value ತಗೋಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ book value is nothing but they have specifically given that we have to take at the book values. Book values ನ ಈ values ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಅದರಿಂದ 30, 50, 1,50,000 ಈ values ನ ತಗೋಬೇಕು. So first problem ನ ಓದ್ಕೋಬೇಕು and we have to identify the main points and then we have to go for the solution. Okay, so we'll see the solution. Calculation of purchase consideration under net assets method. So here first we have to take all agreed value. As I already told you, agreed values of asset is nothing but the adjustment value. Machinery 1,50,000, furniture 40,000, stock 90,000, data 25,000, and buildings 2 lakhs. So as I already told you, whatever the adjustment value which is given, so we are taking into consideration that value for the calculation of PC. Okay, so here this is considered as a agreed value of assets. We are taking all the agreed values. The total of agreed value is 5,05,000. The total of it is called as a 5,05,000. And from this we have to deduct minus external liabilities. Means the liabilities, another sundry creditors 30,000, bank overdraft 50,000, loan from Ramesh 1 lakh. So in the problem itself they have given that you have to take at the book values. Book values ಅಂತ ಅವರೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದರಿಂದ book value ಅಲ್ಲಿ ಏನಿರುತ್ತೆ ಆ ಅಮೌಂಟ್ ನ ಇಲ್ಲಿ ತಗೊಂಡಿದ್ದೀವಿ. Total 1,80,000. So if you deduct this, you will get 3,25,000. So this is the PC, purchase consideration. This is how you should calculate purchase consideration under net assets method. Net assets method ಅಲ್ಲಿ ಈ ರೀತಿ purchase consideration ನ calculate ಮಾಡಬೇಕಾಗುತ್ತೆ. Okay, so this is the book references. You can refer any books for your further studies. Okay, and from the exam point of view also, you can refer all these books for more information. Thank you one and all.